ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಕಲ್ಲಡ್ಕದಿಂದ ಸಂಜೆ ಹೊರಟದ್ದು ಉಡುಪಿಗೆ. ನಾವು ಹೋಗಬೇಕಾದ್ರೆ ಮೂಡಬಿದ್ರೆ ಕಾರ್ಕಳ ಆ ರೂಟಾಗಿ ಹೋಗ್ತಾ ಇದ್ವಿ. ಸೊ ಜೋರು ಮಳೆ ಬಂತು. ಐಸ್ ಕ್ರೀಮ್ ತಿನ್ನುವ ಅಂತ ಅನಿಸ್ತಾ ಇತ್ತು. ಇದೊಂದು ಸ್ವಲ್ಪ ವಿಯರ್ಡ್ ಕಾಂಬಿನೇಷನ್ ಅಲ್ವಾ, ಮಳೆಗೆ ಬಿಸಿ ಬಿಸಿ ಏನಾದರೂ ತಿನ್ನುವ ಅಂತ ಅನಿಸ್ತದೆ. ಬಟ್ ನಾನು ಐಸ್ ಕ್ರೀಮ್ ತಿಂದೆ. ಅದಾದ ನಂತರ ನನ್ನ ಅತ್ತೆಯ ಗಾರ್ಡನಲ್ಲಿ ಈ ಸಲ ಒಂದು ಹೊಸ ಕಲರಿನ ಹೂವಾಗಿತ್ತು ಆಯಿತಾ, ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ಲಿಪ್ಪಿಂಗ್ಸನ್ನು ತಗೊಂಡೆ. ಇಲ್ಲಿ ನೋಡಿ, ಅದರಲ್ಲೇ ಇದು ಪರ್ಪಲ್ ಕಲರ್ನಲ್ಲಿರುವ ಹೂ. ನನ್ನ ವಾಯ್ಸ್ ಒಂದು ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇದು ಗೊತ್ತುಂಟ ನಿಮಗೆ, ನಮ್ಮ ಕಡೆ ಎಲ್ಲ ಇದನ್ನು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಖಾರ ಇರ್ತದೆ, ಬಟ್ ಚಟ್ನಿಗೆಲ್ಲ ಹಾಕಿದರೆ ತುಂಬಾ ಪರಿಮಳ ಇರ್ತದೆ. ಇದು ಲಾಸ್ಟ್ ಟೈಮ್ ನನ್ನ ಅತ್ತೆ ಬೆಂಗಳೂರಿನಿಂದ ತೊಗೊಂಡು ಬಂದ ಗಿಡ. ಅದಾದ ನಂತರ ನಾವು ಶ್ರೀರಾಮ್ ಅವರ ಅತ್ತೆ ಮನೆಗೆ ಹೋಗಿ ಹಾಗೆ ನಡ್ಕೊಂಡು ಬರ್ತಾ ಇದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾವು ಉಡುಪಿಗೆ ಹೋದರೆ ಬ್ರೇಕ್ಫಾಸ್ಟಿಗೆ ಈ ಪ್ಲೇಸನ್ನೊಂದು ಮಿಸ್ ಮಾಡೋದೇ ಇಲ್ಲ. ಆಸ್ಕರ್ ಫರ್ನಾಂಡಿಸ್ ಸರ್ಕಲ್ ಹತ್ರನೇ ಇರೋದು. ಪ್ರಿಯದರ್ಶಿನಿ ಅಂತ ಈ ಹೋಟೆಲ್ನ ಹೆಸರು. ತುಂಬ ಚಿಕ್ಕದಿದೆ ಆಯಿತಾ. ನಾವು ಸಣ್ಣದಿರಬೇಕಾದ್ರೆ ಯಾವ ರೀತಿ ರುಚಿ ರುಚಿಯ ಫುಡ್ ಸಿಕ್ತಿತ್ತು ನೋಡಿ ಹೋಟೆಲ್ನಲ್ಲಿ. ಇವಾಗ ಎಲ್ಲ ಟೇಸ್ಟ್ ಮೇಕರ್ಸ್ ಹಾಕ್ತಾರೆ, ಬಟ್ ಇಲ್ಲಿ ಅದೇ ಟೇಸ್ಟ್ ಇದೆ ಆಯಿತಾ. ಇಲ್ಲಿ ನಾವು ಬನ್ಸ್, ಇಡ್ಲಿ, ವಡಾ, ಸಾಂಬಾರ್, ಆಮೇಲೆ ಪೂರಿ ಕೂಡ ತಗೊಂಡ್ವಿ. ತುಂಬಾ ಒಳ್ಳೆದಿತ್ತು. ನಾವು ಎವ್ರಿ ಟೈಮ್ ಅಲ್ಲಿ ವಿಸಿಟ್ ಕೊಡ್ತೇವೆ. ಅದಾದ ನಂತರ ನಾವು ಬಂದಿರೋದು ಕುಂಜಾರ್ಗಿರಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅತ್ತೆ ಹೂ ಮತ್ತು ದೇವರಿಗೆ ಹಣ್ಣು ಕಾಯಿ ಎಲ್ಲ ತಗೊಂಡ್ರು. ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗೆ ಇಲ್ಲಿ ವ್ಯೂ ಅಂತೂ ತುಂಬ ಒಳ್ಳೆದುಂಟಾಯ್ತಾ. ನೀವು ಉಡುಪಿಗೆ ವಿಸಿಟ್ ಕೊಟ್ಟರೆ ಈ ಒಂದು ಪ್ಲೇಸಿಗೆ ಖಂಡಿತ ವಿಸಿಟ್ ಕೊಡಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಈ ಟೆಂಪಲಿಗೆ, ಬಟ್ ತುಂಬಾ ಬ್ಯೂಟಿಫುಲ್ ಉಂಟು. ಅಲ್ಲಿ ವ್ಯೂ ಕೂಡ ತುಂಬ ಒಳ್ಳೆದುಂಟು, ತುಂಬ ಪೀಸ್ ಕೂಡ ಉಂಟು. ಹಾಗೆ ದೇವಸ್ಥಾನ ಕೂಡ ತುಂಬ ಚೆಂದ ಉಂಟಾಯ್ತಾ. 360 ಡಿಗ್ರಿ ವ್ಯೂ ಕೂಡ ಸಿಗ್ತದೆ ನಿಮಗೆ. ಸಮುದ್ರ ಕೂಡ ಇಲ್ಲಿಂದ ಕಾಣ್ತದೆ. ಮಳೆಗಾಲದಲ್ಲಿ ಅಂತೂ ತುಂಬ ಚೆನ್ನಾಗಿರ್ತದೆ ಹೋಗಲಿಕ್ಕೆ. ಇದು ಗರ್ಭಗುಡಿಯಲ್ಲಿ ಪ್ರಸನ್ನಳಾಗಿರುವಂತಹ ದುರ್ಗಾ ಮಾತೆ. ಹಾಗೆ ದುರ್ಗಾದೇವಿಯ ಆಶೀರ್ವಾದ ಎಲ್ಲ ತಗೊಂಡು ಅದಾದ ನಂತರ ನಾವು ಅಲ್ಲೇ ಒಂದು ಅರ್ಧ ಗಂಟೆ ಸುತ್ತಾಡಿಕೊಂಡು ಅಲ್ಲಿದ್ದು ವ್ಯೂ ಎಲ್ಲ ತುಂಬ ಒಳ್ಳೆ ಎಂಜಾಯ್ ಮಾಡ್ಕೊಂಡ್ವಿ. ದೇವಸ್ಥಾನದಿಂದ ಎದುರು ಭಾಗದಿಂದ ನೋಡಿದರೆ ಈ ಥರ ಇಡೀ ಉಡುಪಿ, ಮಣಿಪಾಲ್ ಎಲ್ಲ ಕಾಣ್ತದೆ ಆಯಿತಾ. ನಾನು ನಿಮಗೆ ಇಲ್ಲಿ ಮಣಿಪಾಲನ್ನು ಝೂಮ್ ಮಾಡಿ ತೋರಿಸ್ತೇನೆ, ನೀವೇ ನೋಡ್ಬೋದು. ದೇವಸ್ಥಾನದ ಮುಂಭಾಗದಿಂದ ಒಂದು ಸೈಡ್ ಕಾರ್ನರ್ನಲ್ಲಿ ನೋಡಿದರೆ ನೋಡಿ ಈ ಥರ ಮಣಿಪಾಲ್ ಕಾಣ್ತದೆ. ಅದು ನೀವು ಬಿಲ್ಡಿಂಗ್ ನೋಡ್ಬೋದು ಒಂದು. ಸೊ ಹೀಗೆ ತುಂಬ ಒಳ್ಳೆ ವ್ಯೂ ಉಂಟು. ಇಲ್ಲಿ ಎಲ್ಲರೂ ಒಂದು ಸಲ ವಿಸಿಟ್ ಕೊಡಿ ಆಯಿತಾ, ನಿಮಗೆ ತುಂಬ ಇಷ್ಟ ಆಗ್ತದೆ ಈ ಪ್ಲೇಸ್. ಅದಾದ ನಂತರ ಇದು ಹಿಂಬದಿಯಿಂದ ನಾವು ನೋಡಿದರೆ ಆ ಕಡೆ ದೂರದಲ್ಲಿ ಕಾಣ್ತಾ ಇರೋದು ಅದು ಸಮುದ್ರ. ನಿಮಗೆ ಕಾಣ್ಬೋದು ಇದರಲ್ಲಿ ಸ್ವಲ್ಪ, ಬಟ್ ಮಳೆ ಇತ್ತು ಹಾಗಾಗಿ ಅಷ್ಟು ವ್ಯೂ ಕ್ಲಿಯರಾಗಿ ಕಾಣ್ತಿರಲಿಲ್ಲ. ಈಗ ನೆಕ್ಸ್ಟ್ ನಾವು ಆ ಟೆಂಪಲಿಗೆ ಸಹ ಹೋಗ್ತೇವೆ. ಅದು ಬಲಮುರಿ ಗಣಪತಿದು ಟೆಂಪಲ್. ಇಲ್ಲಿ ನೋಡಿ ಯಾವುದೋ ಒಂದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇದು ಕೆಲಸ ಇನ್ನೂ ಪ್ರೋಗ್ರೆಸ್ಸಲ್ಲಿ ಉಂಟು. ಸೊ ನಾನೀಗ ತೋರಿಸಿದ್ನಲ್ಲ ಮೇಲ್ಭಾಗ, ಅದು ಆ ದೇವಸ್ಥಾನ. ನಾವೀಗ ಕೆಳಗಡೆ ಬಂದು ನಾನು ನಿಮಗೆ ವಾಪಸ್ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಸಲ ನೀವು ಕೂಡ ವಿಸಿಟ್ ಕೊಡಿ. ಅದಾದ ನಂತರ ಅಲ್ಲಿ ಹೊರಗಡೆ ಬರಬೇಕಾದ್ರೆ ಬಳೆ ಹಾಕೋರಿದ್ರು, ಬಳೆ ಹಾಕ್ಕೊಳ್ಳಿ ಅಮ್ಮ ಅಂತ ಹೇಳ್ತಾ ಇದ್ರು. ಸೊ ನಾನು ಅತ್ತೆ ಇಬ್ಬರು ಕೂಡ ಒಂದು 5 ಬಳೆ ಹಾಕಿಸ್ಕೊಂಡ್ವಿ. ಅಂದರೆ 6 ಹಾಕಿ ಹೇಳಿದ್ವಿ, 6 ಅವರು ಹಾಕೋದಿಲ್ಲ ಹೇಳಿದರು, 5 ಹಾಕ್ತೇನೆ ಹೇಳಿದರು. ಹಾಗೆ ಈ ಟೆಂಪಲಿಗೆ ನಾವು ನಡ್ಕೊಂಡು ಮೆಟ್ಲಲ್ಲಿ ಕೂಡ ಹೋಗ್ಬೋದು. ನಮ್ಮ ಒಟ್ಟಿಗೆ ಮಗು ಇದ್ದ ಕಾರಣ ನಾವು ನಡ್ಕೊಂಡು ಹೋಗಲಿಲ್ಲ, ಕಾರ್ ಕೂಡ ಹೋಗ್ತದೆ ಅಲ್ಲಿಗೆ ಮೇಲೆ. ಬಟ್ ನಡ್ಕೊಂಡು ಮಳೆಯನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತೇವೆ ಹೇಳಿದರೆ ನಡ್ಕೊಂಡು ಹೋಗುವ ಆಪ್ಷನ್ ಕೂಡ ಉಂಟು. ಅದಾದ ನಂತರ ನಾವು ಹೋದ್ದು ಮಧ್ವಾಚಾರ್ಯರು ಹುಟ್ಟಿದಂತಹ ಪಾಜಕ ಕ್ಷೇತ್ರಕ್ಕೆ. ಇದು ಮಧ್ವಾಚಾರ್ಯರು ಹುಟ್ಟಿದ ಮನೆ. ತುಂಬ ಪೀಸ್ಫುಲ್ಲಾಗಿ ಉಂಟು. ಇದು ಕೂಡ ತುಂಬ ಹತ್ತಿರವೇ ಉಂಟು ಆ ಟೆಂಪಲ್ನಿಂದ. ಇಲ್ಲಿ ಯಾವುದೆಲ್ಲ ಪ್ಲೇಸ್ ನೋಡಲಿಕ್ಕೆ ಉಂಟು ಅಂತ ಹೇಳಿ ಒಂದು ಬೋರ್ಡಲ್ಲಿ ಎಲ್ಲ ಹಾಕಿದ್ದಾರೆ. ಅದಾದ ನಂತರ ನಾವು ಒಳಗಡೆ ಹೋದ್ವಿ. ಒಳಗಡೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಇರಲಿಲ್ಲ, ಅದಕ್ಕೋಸ್ಕರ ಹೊರಗಡೆನೇ ಮಾಡಿಕೊಂಡೆ. ಅಲ್ಲಿ ಮುಡಿ ಕೂಡ ಇಟ್ಟಿದ್ದಾಯ್ತಾ. ಈಗ ಎಲ್ಲ ಇದು ನೋಡಲಿಕ್ಕೆ ಸಿಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ತಗೊಳ್ಳುವ ಅಂತ ಹೇಳಿ ತೆಗ್ದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.